ಇವತ್ತು ನಾವು ಸಂಜೆ ಟೀ ಟೈಮ್ಗೆ ಒಂದು ಪರ್ಫೆಕ್ಟ್ ಆದ ಸ್ನ್ಯಾಕ್ಸ್ ನಿಪ್ಪಟ್ಟು ಮಾಡೋಣ. ನಿಪ್ಪಟ್ಟು ಎಲ್ಲರೂ ಬಹಳ ಇಷ್ಟಪಡೋ ಒಂದು ಸ್ನ್ಯಾಕ್ಸ್ ಇದೆ. ಇದನ್ನ ಒಂದ್ಸರ್ತಿ ನೀವು ಮಾಡಿ ಇಟ್ರ 15ರಿಂದ ತಿಂಗಳವರೆಗೂ ಇದನ್ನ ನೀವು ಸ್ಟೋರ್ ಮಾಡಿನೂ ಇಡ್ಬೋದು. ಇವತ್ತು ನಾನು ನಿಮಗೆ ಬಹಳ ಈಸಿ ಆಗಿರೋ ರೆಸಿಪಿ ನಿಮ್ ಜೊತೆ ಶೇರ್ ಮಾಡ್ಲಿಕತ್ತೀನಿ. ಒಂದು ಸರ್ತಿ ನಾನು ಹೇಳೋ ಈ ಮೆಥಡ್ ಒಳಗೆ ನೀವು ನಿಪ್ಪಟ್ಟು ಮಾಡಿದ್ರೆ ಸಾಕು, ಮತ್ತೆ ಮತ್ತೆ ನೀವು ಇದನ್ನೇ ಮಾಡ್ತೀರಿ, ಅಷ್ಟು ಟೇಸ್ಟಿಯಾಗಿ ಕ್ರಿಸ್ಪಿಯಾಗಿ ಇರ್ತದೆ. ಹರೇ ಶ್ರೀನಿವಾಸ ಸ್ವಾದಿಷ್ಟ ರೆಸಿಪಿಗೆ ಸ್ವಾಗತ. ಇವತ್ತು ನಾವು ಮಾರ್ಕೆಟ್ ಸ್ಟೈಲ್ ಒಳಗ ನಿಪ್ಪಟ್ಟು ಮನೆಯೊಳಗೆ ಮಾಡೋಣ, ಬಟ್ ಆದ್ರೆ ಅದನ್ನ ಹೆಲ್ದಿ ವರ್ಜನ್ ಆಗಿ ಮಾಡೋಣ. ಅದಕ್ಕೆ ನಾನು ಒಂದು ಅರ್ಧ ಬಟ್ಲದಷ್ಟು ಒಣ ಕೊಬ್ಬರಿ ತಗೊಂಡಿನಿ, 2 ಟೀ ಸ್ಪೂನಿನಷ್ಟು ಧನಿಯಾ ಹವೀಜ್ ತಗೊಂಡಿನಿ. ಈ ಒಣ ಕೊಬ್ಬರಿ ಏನದ ನೀವು ಕ್ವಾಂಟಿಟಿಗೆ ತಕ್ಕಂತೆ ಹೆಚ್ಚು ಕಡಿಮೆ ಮಾಡ್ಕೋಬಹುದು. ಇದನ್ನ ಪೂರ್ತಿ ಪೌಡರ್ ಮಾಡಬಾರ್ದು, ಸ್ವಲ್ಪ ದಪ್ಪ ದಪ್ಪ ಉರುಟಾಗಿನೇ ಇರಬೇಕು. ಹವೀಜು ಕೂಡ ಪೂರ್ತಿ ಪೌಡರ್ ಆಗಬಾರ್ದು, 1ರಲ್ಲಿ 2 ಭಾಗ ಆದ್ರೆ ಸಾಕು. 2 ದೊಡ್ಡ ಚಮಚದಷ್ಟು ನಾನು ಈ ಶೇಂಗಾದ ಬೀಜ ಹುರಿದು ಸಿಪ್ಪೆ ತೆಗೆದು ತಗೊಂಡಿನಿ. ಆಮೇಲೆ 2-3 ದೊಡ್ಡ ಚಮಚದಷ್ಟು ಪುಟಾಣಿ ಕಾಳು ತಗೊಂಡಿನಿ. ಈ ಪುಟಾಣಿ ಕಾಳು ಮತ್ತೆ ಕೊಬ್ಬರಿ, ಶೇಂಗಾದ ಬೀಜ ಎಲ್ಲ ನಿಮ್ಮ ಕ್ವಾಂಟಿಟಿಗೆ ಎಷ್ಟು ಬೇಕೋ ಅಷ್ಟು ನೋಡಿ ಹಾಕೊಳ್ರಿ. ಪೂರ್ತಿ ಪೌಡರ್ ಮಾಡಬಾರ್ದು, ಜಸ್ಟ್ ಕ್ರಷ್ ಮಾಡಬೇಕು. ಶೇಂಗಾ ಮತ್ತೆ ಈ ಪುಟಾಣಿ ಬೀಜ, ಕೊಬ್ಬರಿ ಎಲ್ಲ ದಪ್ಪ ದಪ್ಪನೇ ಇರಬೇಕು. ಒಂದು ದೊಡ್ಡ ಮಿಕ್ಸಿಂಗ್ ಬೌಲ್ ತೊಗೊಂಡು 2 ಕಪ್ಪಿನಷ್ಟು ನಾನು ಅಕ್ಕಿ ಹಿಟ್ಟು ಹಾಕ್ಲಿಕತ್ತೀನಿ. ಈ ಕಪ್ ಏನದ 200 ml ಮೆಜರಿಂಗ್ ಕಪ್ಪಿಂದ ತಗೊಂಡಿನಿ. ಆಮೇಲೆ ಒಂದು 1/4 ಬಟ್ಲದಷ್ಟು ಕಡ್ಲೆ ಹಿಟ್ಟು, ಅರ್ಧ ಬಟ್ಲದಷ್ಟು ಚಿರೋಟಿ ರವೆ ಹಾಕಿನಿ. ಒಂದ್ ವೇಳೆ ಚಿರೋಟಿ ರವೆ ಇಲ್ಲ ಅಂತಂದ್ರೆ ನೀವು ಮಿಕ್ಸರ್ ಒಳಗ ನಾರ್ಮಲ್ ರವನ್ನ ಹಾಕಿ ಒಂದೇ ಸರ್ತಿ ಪೌಡರ್ ಮಾಡಿ ಹಾಕ್ರಿ. ಆಮೇಲೆ ಇದಕ್ಕೆ ನಾನು 1 ದೊಡ್ಡ ಚಮಚದಷ್ಟು ಎಳ್ಳು ಹಾಕಿನಿ, 1 ಟೀ ಸ್ಪೂನಿನಷ್ಟು ಜೀರಿಗೆ, 1 ಟೀ ಸ್ಪೂನಿನಷ್ಟು ಅಜ್ವೈನ್ ಹಾಕಿನಿ, 1 ಟೀ ಸ್ಪೂನಿನಷ್ಟು ಇಂಗನ್ನ ಹಾಕ್ರಿ. ಇಂಗ್ ಹಾಕೋದ್ರಿಂದ ಇದಕ್ಕೆ ಫ್ಲೇವರು ಟೇಸ್ಟ್ ಎರಡು ಚಲೋ ಬರ್ತದೆ. ನಾನು ಹಾಕೋ ಎಲ್ಲ ರೆಸಿಪಿಗಳು ನಿಮ್ಗೆ ಬಹಳ ಇಷ್ಟ ಆದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿರಿ. ಇದರಿಂದ ನಾನು ಹಾಕೋ ಹೊಸ ರೆಸಿಪಿಗಳ ನೋಟಿಫಿಕೇಶನ್ ನಿಮಗೆ ಬರ್ತದೆ. ಆಮೇಲೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕ್ಕೊಳ್ರಿ. ಆಮೇಲೆ ಸ್ವಲ್ಪ ಕೆಂಪು ಖಾರದ ಪುಡಿ, ಖಾರ ಎಷ್ಟು ಬೇಕೋ ಅಷ್ಟು ನೋಡಿ ಹಾಕ್ಕೊಳ್ರಿ. ಈಗ ಮಿಕ್ಸರ್ ಒಳಗೆ ಮಾಡಿರೋ ಎಲ್ಲ ಪೌಡರನ್ನು ಇದ್ರೊಳಗೆ ಹಾಕ್ಕೊಳ್ಳೋಣ. ಆಮೇಲೆ ಇದಕ್ಕೆ ಒಂದು ಅರ್ಧ ಬಟ್ಲದಷ್ಟು ಕರಿಬೇವಿನ ಸೊಪ್ಪು ತೊಳೆದು ಚಂದ ಸಣ್ಣಗೆ ಹೆಚ್ಚಿ ಹಾಕ್ಕೊಳ್ಳೋಣ. ಆಮೇಲೆ ಒಂದು ಅರ್ಧ ಬಟ್ಲದಷ್ಟು ಕೊತ್ತಂಬರಿ ಸೊಪ್ಪನ್ನು ತೊಳೆದು ಸಣ್ಣಗೆ ಹೆಚ್ಚಿ ಹಾಕೊಳ್ಳೋಣ. ಈ ಕರಿಬೇವಿನ ಸೊಪ್ಪು, ಕೊತ್ತಂಬರಿ ಸೊಪ್ಪು ಜಾಸ್ತಿ ಹಾಕೋದ್ರಿಂದ ಇದ್ರದ್ದು ಫ್ಲೇವರ್ ಮತ್ತು ಟೇಸ್ಟು ಬಹಳ ಚಲೋ ಬರ್ತದೆ. ಆಮೇಲೆ ಈಗ ನೀವು ಅಕ್ಕಿ ಹಿಟ್ಟು ಒಂದು ವೇಳೆ ಮನೆಯಲ್ಲಿ ಮಾಡಿದ್ದಿದ್ರೆ ಅದನ್ನು ಸರಿ, ಮಾರ್ಕೆಟಿಂದ ತಂದಿದ್ದು ಅಕ್ಕಿ ಹಿಟ್ಟಿದ್ರೆ ಅದನ್ನು ಸರಿ. ಆದ್ರೆ ಅಕ್ಕಿ ಹಿಟ್ಟು ಮಾತ್ರ ಸ್ಮೂತಾಗಿ ಭಾಳ ಸಣ್ಣಗೆ ಬೀಸಿರೋದು ಇರಬೇಕು. ಆಮೇಲೆ ಇದಕ್ಕೆ ನೋಡ್ರಿ 2 ದೊಡ್ಡ ಚಮಚ ಅಂದ್ರೆ 2 ಟೇಬಲ್ ಸ್ಪೂನಿನಷ್ಟು ಎಣ್ಣೆಯನ್ನು ಚಂದ ಬಿಸಿ ಮಾಡಿ ಹಾಕಿನಿ. ಎಣ್ಣೆಯನ್ನು ಬಿಸಿ ಮಾಡಿ ಹಾಕೋದ್ರಿಂದ ಏನಾಗ್ತದೆ, ನಾವು ಮಾಡೋ ನಿಪ್ಪಟ್ಟು ಬಹಳ ಲೈಟ್ ಆಗಿ ಮತ್ತೆ ಹಗುರವಾಗಿ ಕ್ರಿಸ್ಪಿಯಾಗಿನೂ ಆಗ್ತಾವ. ಇದನ್ನ ಚಂದ ಕಲಿಸಿ ಒಂದ್ಸರ್ತಿ ಸ್ವಲ್ಪ ಟೇಸ್ಟ್ ನೋಡ್ರಿ, ಬೇಕನ್ನಿಸಿದ್ರೆ ಮತ್ತೆ ಉಪ್ಪು ಖಾರ ಹಾಕೊಳ್ರಿ. ಖಾರ ಒಂದ್ ವೇಳೆ ಜಾಸ್ತಿ ಬೇಕನ್ನಿಸ್ತು ಅಂದ್ರೆ ನೀವು ಹಸಿಮೆಣಸಿನ್ಕಾಯಿನೂ ನೀವು ಕ್ರಷ್ ಮಾಡಿ ಇದ್ರೊಳಗೆ ಹಾಕೋಬಹುದು. ಇದ್ರೊಳಗೆ ನಾನು ಮೈದಾ ಹಾಕ್ಲಿಕತ್ತಿಲ್ಲ. ಮಾರ್ಕೆಟ್ ಒಳಗೆ ತರೋ ಈ ನಿಪ್ಪಟ್ಟಿನೊಳಗೆ ಮೈದಾದ ಪ್ರಮಾಣ ಜಾಸ್ತಿ ಇರ್ತದೆ. ನಾವು ಈ ಆರೋಗ್ಯಕರವಾದ ನಿಪ್ಪಟ್ಟೊಳಗೆ ಮೈದಾ ಹಾಕೋದೇ ಬೇಡ. ಇವಾಗ ಇದಕ್ಕೆ ಸ್ವಲ್ಪ ಸ್ವಲ್ಪನೇ ನೀರು ಹಾಕಿ ನಾವು ಗಟ್ಟಿಯಾಗಿ ನಾದಬೇಕು. ಒಮ್ಮೆನೆ ಜಾಸ್ತಿ ನೀರು ಹಾಕಿ ನೀವು ನಾದೋದು ಬೇಡ, ಸ್ವಲ್ಪನೇ ನೀರು ಹಾಕ್ರಿ. ನೀವು ಎಷ್ಟು ಸಾಧ್ಯನೋ ಅಷ್ಟು ಗಟ್ಟಿಯಾಗಿನೇ ನಾದಬೇಕು. ಸ್ವಲ್ಪ ಟೈಮ್ ತಗೋತದೆ. ಆಮೇಲೆ ಗಟ್ಟಿಯಾಗಿ ನಾದೋದ್ರಿಂದ ಏನಾಗ್ತದೆ, ನಿಪ್ಪಟ್ಟನು ಬಹಳ ಕ್ರಿಸ್ಪಿಯಾಗಿ ಆಗ್ತದೆ. ಆಗ್ಲೇ ನಾನು ಈ ನನ್ನ ಚಾನಲ್ ಒಳಗೆ ಬಹಳ ವೆರೈಟಿಯ ಸ್ನ್ಯಾಕ್ಸ್ ಮತ್ತು ಚಾಟ್ಸನ್ನು ಶೇರ್ ಮಾಡೀನಿ. ಈ ಕಟೋರಿ ಚಾಟು, ಬಾಸ್ಕೆಟ್ ಚಾಟ್ ಮತ್ತು ಈ ಮಸಾಲೆ ಪೂರಿ ಎಲ್ಲವನ್ನು, ಪಾನಿಪುರಿ, ಈವನ್ ಪೂರಿ ಸತ್ಯಕ್ಕೆ ಮನೆಯೊಳಗೆ ಹೆಂಗೆ ಮಾಡಬೇಕು ಎಲ್ಲವನ್ನು ಡಿಟೇಲ್ ಆಗಿ ಶೇರ್ ಮಾಡೀನಿ. ಒಂದ್ಸರ್ತಿ ಹೋಗಿ ನನ್ನ ಚಾನಲನ್ನು ವಿಸಿಟ್ ಮಾಡ್ರಿ. 10 ನಿಮಿಷ ಸೆಟ್ ಆಯಿತು. ಇವಾಗ ಗಟ್ಟಿಯಾಗಿನೇ ಅದ. ಒಂದು ವೇಳೆ ನಿಮಗೆ ಸ್ವಲ್ಪ ಸಾಫ್ಟ್ ಅನಿಸಿದ್ರೆ ಇದ್ರೊಳಗೆ ಇನ್ನೂ ಸ್ವಲ್ಪ ಅಕ್ಕಿ ಹಿಟ್ಟು ಇಲ್ಲ ಚಿರೋಟಿ ರವೆ ಹಾಕ್ಕೊಂಡು ಗಟ್ಟಿಯಾಗಿನೇ ಇರಬೇಕಿದು. ಇವಾಗ ನೀವು ಉಂಡೆ ಮಾಡುವಾಗ ನಡು ನಡು ಸ್ವಲ್ಪ ಸ್ವಲ್ಪ ಕ್ರ್ಯಾಕ್ಸ್ ಬರಬೇಕು, ಅಂದ್ರೆ ಬಹಳ ಪರ್ಫೆಕ್ಟಾಗಿ ಗಟ್ಟಿಯಾಗ್ಯದಂತ ಅರ್ಥ. ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡ್ರಿ. ಇನ್ನೂ ಡಿಟೇಲ್ ಆಗಿ ನಾನು ಬಹಳ ನಿಮ್ಮ ಜೊತೆ ಟಿಪ್ಸನ್ನು ಶೇರ್ ಮಾಡೀನಿ. ಆಮೇಲೆ ಒಂದು ಪ್ಲ್ಯಾಟ್ಫಾರ್ಮಿಗೆ ಎಣ್ಣೆ ಅಥವಾ ಒಂದು ಬಟರ್ ಪೇಪರ್, ಇಲ್ಲ ಇವಾಗ ಬಂದಿರೋ ಸಿಲಿಕಾನ್ ಪೇಪರ್, ಯಾವುದ್ರ ಮೇಲೇನೋ ಎಣ್ಣೆ ಹಚ್ಚಿ ಈ ರೀತಿ ಲಟ್ಟಿಸ್ಕೋಬೇಕು. ಗಟ್ಟಿಯಾಗಿರೋದ್ರಿಂದ ಇದು ಸೈಡಿಗೆಲ್ಲ ಸೀಳುತ್ತದೆ. ಯಾಕಂದ್ರೆ ಭಾಳ ಗಟ್ಟಿಯಾಗಿ ನಾವು ನಾದಿವಲ್ಲ, ಅದಕ್ಕೆ ಇದೇ ರೀತಿನೇ ಇರಬೇಕು ಇದು ಹಿಟ್ಟು. ಅದಕ್ಕೆ ಸ್ವಲ್ಪ ದಂಡಿಗೆಲ್ಲ ನೀವು ಪ್ರೆಸ್ ಮಾಡ್ಕೋತಾ ಸೀಳಿರೋದನ್ನೆಲ್ಲ ಪ್ರೆಸ್ ಮಾಡಿ ನೀವು ಇದೇ ರೀತಿ ಸ್ವಲ್ಪ ಲಟ್ಸ್ಕೋಬೇಕು. ಬಹಳ ತೆಳ್ಳಗೆ ಲಟ್ಟಿಸ್ಬಾರ್ದು, ಬಹಳ ದಪ್ಪನೂ ಇರಬಾರ್ದು. ಅದು ಒಂದನ್ನು ನೀವು ನೆನಪಲ್ಲಿ ಇಟ್ಕೊಳ್ರಿ. ಆಮೇಲೆ ನಿಮ್ಗೆ ಏನಾದರೂ ಸ್ವಲ್ಪನೇ ಸಾಫ್ಟ್ ಆಗಿತ್ತು ಅಂದ್ರೆ ಸೀಳೋದಿಲ್ಲ, ಆವಾಗ ಮತ್ತೆ ಹಿಟ್ಟು ಹಾಕ್ಕೊಂಡು ನೀವು ಅದನ್ನು ಗಟ್ಟಿಯಾಗಿನೇ ಮಾಡ್ಕೊಳ್ರಿ. ಈ ರೀತಿ ಮನೆಯೊಳಗೆ ಯಾವುದಾದ್ರೂ ಒಂದು ಗ್ಲಾಸು, ಬಟ್ಲ ಅಥವಾ ಯಾವುದಾದ್ರೂ ಡಬ್ಬಿ ಮುಚ್ಚಳ
ಇತ್ತಂದ್ರೆ ಅದು ನಿಮ್ಗೆ ಬೇಕಾಗೋ ಸೈಜ್ ಒಳಗೆ ಈ ರೀತಿ ದೊಡ್ಡದೊಂದು ಲಟ್ಟಿಸಿ ನೀವು ಗುಂಡ್ ಗುಂಡಗೆ ಕಟ್ ಮಾಡ್ಕೊಳ್ಳೋಣ. ಇದು ನಿಮ್ಗೆ ಯಾವ ಸೈಜ್ ಬೇಕೋ ಆ ಸೈಜ್ ಒಳಗೆ ಇದನ್ನ ನೀವು ಕಟ್ ಮಾಡ್ಕೊಳ್ರಿ. ಇವಾಗ ಒಂದೊಂದ್ಸರ್ತಿ ಏನಾಗ್ಬಿಡ್ತದೆ, ಈ ನಡು ಈಗ ಅಂಟಿತ್ತು ಅಂತಂದ್ರೆ ಈ ತರ ಒಂದು ಕಡ್ಚಿಯಿಂದ ಅದನ್ನ ಊರಿಗೆ ನಿಧಾನವಾಗಿ ತೆಗೀರಿ, ಸೀಳ್ಬಾರ್ದು, ಮುರಿಬಾರ್ದು. ಅದನ್ನ ಒಂದು ನೆನ್ಪಿಟ್ಕೊಂಡು ಎಲ್ಲವನ್ನೇ ಈ ರೀತಿ ತಕೊಂಡು ಸ್ವಲ್ಪ ಸ್ವಲ್ಪನೇ ತೆಗೆದು ನೀವು ಒಂದ್ ಪ್ಲೇಟ್ ಒಳಗೆ ಹಾಕಿ ಇಟ್ಕೊಳ್ರಿ. ಈ ನಿಪ್ಪಟ್ಟಿನ ಮೇಲೆ ನೀವು ಚಂದ ಕೊಬ್ಬರಿ ಮತ್ತೆ ಈ ಶೇಂಗಾದ ಬೀಜ, ಪುಟಾಣಿ ಕಾಳು, ಕೊತ್ತಂಬರಿ ಎಲ್ಲವೂ ಎದ್ದು ಕಾಣಿಸ್ತಿರ್ತದೆ. ಆ ರೀತಿ ಉರುಟುರುಟಾಗಿನೇ ಪೌಡರ್ ಇದ್ರೆ ಈ ನಿಪ್ಪಟ್ಟಿನ ಮೇಲೆ ನೀವು ಕರದ ಮೇಲೆ ಎಲ್ಲ ಈ ಪುಟಾಣಿ, ಶೇಂಗಾದ ಕಾಳು ಎಲ್ಲ ಕಾಣಿಸ್ತಾವ. ಮತ್ತು ಬಾಯಿ ಒಳಗೆ ಒಂದೊಂದೇ ಬಂದಾಗ ಅದ್ರದ್ದು ಟೇಸ್ಟೇನೆ ಬೇರೆ ಇರ್ತದೆ. ಇವಾಗ ಇದನ್ನ ಚಂದ ಕಾಯ್ದಿರೋ ಎಣ್ಣೆ ಒಳಗೆ ಲೋ ಟು ಮೀಡಿಯಂ ಫ್ಲೇಮ್ ಒಳಗೆ ಕರಿಬೇಕು. ಸ್ವಲ್ಪ ಕರಿಲಿಕ್ಕೆ ಟೈಮ್ ತಗೋತದೆ. ಅರ್ಜೆಂಟಾಗಿ ಹೈ ಫ್ಲೇಮ್ ಇಟ್ಟು ಕರಿಬೇಡ್ರಿ, ಇಲ್ಲಾಂದ್ರೆ ಒಳಗಡೆ ಎಲ್ಲ ಮೆತ್ತಗಾಗ್ತದೆ. ಆಮೇಲೆ ಇದನ್ನ ನಾವು ಗಟ್ಟಿಯಾಗಿ ನಾದಿದ್ದಕ್ಕೆ ಪೂರಿ ಥರ ಇದು ಉಬ್ಬೋದಿಲ್ಲ. ಇದೇ ರೀತಿನೇ ಗೋಲ್ಡನ್ ಬ್ರೌನ್ ಬರೋವರೆಗೂ, ಕ್ರಿಸ್ಪ್ ಆಗೋವರೆಗೂ ಕರೀರಿ. ಒಂದು ಸರ್ತಿ ಟ್ರೈ ಮಾಡಿ ನೋಡ್ರಿ. ಥ್ಯಾಂಕ್ ಯು.